ಪ್ರಥಮವಾಗಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನು ಕೇಳ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಡಾಕ್ಟರ್ ಮಹದೇವಪ್ಪನವರು, ಎಸ್.ಆರ್. ಪಾಟೀಲ್ರು ಮತ್ತು ನಾವೆಲ್ಲರೂ, ವೇಣುಗೋಪಾಲ್ ಅವರೆಲ್ಲರೂ ಕೂಡ ಅಲ್ಲಿ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡೋದ ಕಾರಣಕ್ಕಾಗಿ ಸ್ವಲ್ಪ ತಡ ಆಯಿತು. ಹಾಗಾಗಿ ತಾವೆಲ್ಲ ಕ್ಷಮಿಸಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಈ ಚುನಾವಣೆ ಯಾಕೆ ಬಂತು ಅನ್ನೋದನ್ನ ಮತ್ತೆ ನಾನು ಪುನರುಚ್ಚಾರ ಮಾಡೋದಕ್ಕೆ ಹೋಗೋದಿಲ್ಲ. ಈ ಚುನಾವಣೆ ಎರಡೂ ಕ್ಷೇತ್ರದಲ್ಲಿ ಬಂದಿರುವಂಥದ್ದು ಆಕಸ್ಮಿಕವಾಗಿ ಬಂದಿದೆ. ಆದರೆ ಸಂಘರ್ಷ, ಐಡಿಯಾಲಜಿಕಲ್ ಸಂಘರ್ಷ ಭಾರತೀಯ ಜನತಾ ಪಾರ್ಟಿಗೂ ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಜನತಾ ದಳಕ್ಕೂ ಕಾಂಗ್ರೆಸ್ಸಿಗೂ ಇರ್ತಕ್ಕಂಥ ನಮ್ಮ ಐಡಿಯಾಲಜಿಕಲ್ ಡಿಫರೆನ್ಸ್ ಏನಿದೆ ಅದರ ಸಂಘರ್ಷ ಇವತ್ತು ಮತ್ತೊಂದು ಬಾರಿ ಈ ಚುನಾವಣೆ ಮರುಚುನಾವಣೆಯಲ್ಲಿ ಬಂದಿದೆ ಅಂತೇಳಿ ನಾನು ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಬಡವರಿಗಾಗಿ, ಹಿಂದುಳಿದವರಿಗಾಗಿ, ದಲಿತರಿಗಾಗಿ, ಅಲ್ಪಸಂಖ್ಯಾತರಿಗಾಗಿ ಮತ್ತು ಯಾವುದೇ ಸಮುದಾಯದಲ್ಲಿರ್ತಕ್ಕಂಥ ಬಡವರಿಗೋಸ್ಕರ ಇಡೀ ಸಾರ್ವಜನಿಕ ಜೀವನವನ್ನು ನಡೆಸ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ಹೊಸದೇನಲ್ಲ. 138 ವರ್ಷದಿಂದನೂ ಕೂಡ ಅದೇ ಬದ್ಧತೆಯನ್ನು ಇಟ್ಕೊಂಡು ಬಂದಿದ್ದೇವೆ. 138 ವರ್ಷದಲ್ಲಿ ನಮ್ಮ ಬದ್ಧತೆಯಲ್ಲಿ ಯಾವುದೇ ಕಾಂಪ್ರಮೈಸ್ ಆಗಿಲ್ಲ, ಯಾವುದೇ ಬದಲಾವಣೆ ಆಗಿಲ್ಲ. ಆದ್ರಿಂದ ನಮಗೆ ನಮ್ಮ ಬದ್ಧತೆಗೆ ವಿರುದ್ಧವಾಗಿ ಅವರು ಇರ್ತಕ್ಕಂಥವರು, ಅವರ ಬದ್ಧತೆ ಕೋಮುವಾದ ಇರಬಹುದು, ಸಾಮಾಜಿಕ ನ್ಯಾಯದ ವಿರುದ್ಧ ಇರಬಹುದು, ಅದು ಅವರ ಬದ್ಧತೆ, ಅದನ್ನು ಅವರು ಮುಂದುವರಿಸ್ತಾ ಇದ್ದಾರೆ. ಆದ್ರಿಂದ ಇವತ್ತು ಸಂಘರ್ಷ ಬಂದಿರೋದು ಎರಡೂ ಕ್ಷೇತ್ರದಲ್ಲಿ ಆ ಬದ್ಧತೆಯ ವಿಚಾರದಲ್ಲಿ ಸಂಘರ್ಷ ಬಂದಿದೆ ವಿನ ಬೇರೆ ಬೇರೆ ಯಾವುದಿಲ್ಲ ಅಂತ ಹೇಳಿ ನಾನು ಅನ್ಕೊಳ್ತೇನೆ. ಈ ಚುನಾವಣೆಯಲ್ಲಿ ಕಳೆದ ಬಾರಿ 23ರಲ್ಲಿ ಸನ್ಮಾನ್ಯ ದಿವಂಗತ ಮೇಟಿ ಅವರು ಗೆದ್ದಿದ್ರು. ಅವರನ್ನ ಜನ ಆರಿಸಿದ್ದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ, ವಿಧಾನಸೌಧದಲ್ಲಿ ಸರ್ಕಾರದಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತೇಳಿ ಅವ್ರನ್ನ ಆರಿಸಿದ್ರು. ಬಹುಶಃ ಇವತ್ತು ಅದೇ ಉದ್ದೇಶ ಇವತ್ತು ಉಮೇಶ್ ಮೇಟಿ ಅವರಿಗೂ ಆರಿಸೋ ಸೂಚನೆಗಳು ಎಲ್ಲ ಕಾಣ್ತಾ ಇದ್ದಾವೆ. ನಮಗೆ ಮಾಹಿತಿಗಳಿರುವ ಪ್ರಕಾರ ಈ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಅವರು ಖಂಡಿತವಾಗಿ ಗೆದ್ದಿದ್ದಾರೆ ಎನ್ನುವಂತ ವಿಶ್ವಾಸ ನನಗೂ ಕೂಡ ಕಾಣಿಸ್ತಾ ಇದೆ. ನಮಗೆ ಸಿಕ್ಕಿರುವಂತ ಮಾಹಿತಿಗಳ ಆಧಾರದ ಮೇಲೆ ಎಲ್ಲ ಸಮುದಾಯಗಳು, ಅದು ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ದಲಿತರಿರ್ಬೋದು, ಅಥವಾ ಬೇರೆ ಬೇರೆ ಸಮುದಾಯಗಳಲ್ಲಿ ಬಡವರು ಇರ್ಬೋದು, ಇವರೆಲ್ಲರೂ ಕೂಡ ಅವರಿಗೆ ಸಹಕರಿಸ್ತಾರೆ ಅಂತೇಳಿ ನನಗೆ ಕಾಣಿಸ್ತಾ ಇದೆ. ತಮಗೆ ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಆಡಳಿತ ಬಗ್ಗೆ ಹೇಳಿದ್ದಾರೆ. ನಾವು ಜನಗಳ ಮುಂದೆ ಹೋದಂತ ಸಂದರ್ಭದಲ್ಲಿ 23ರಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಮೊದಲನೇ ಪುಟದಲ್ಲೇ ಹೇಳಿದ್ದೇವೆ, ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಅಂತೇಳಿ. ಒಳ್ಳೆಯ ಆಡಳಿತ ಅಂದ ಕ್ಷಣಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಅಲ್ಲ, ಸಮರ್ಪಕವಾಗಿ ತನ್ನ ಹಣಕಾಸನ್ನ, ಖರ್ಚು ವೆಚ್ಚಗಳನ್ನು ಸರಿದೂಗಿಸಿಕೊಂಡು ಜನಸಮುದಾಯಕ್ಕೆ ಸಾಮಾಜಿಕವಾಗಿ ಅನುಕೂಲ ಆಗಬೇಕು, ಅದರ ಜೊತೆಯಾಗಿ ರಾಜ್ಯದ ಅಭಿವೃದ್ಧಿ ಆಗಬೇಕು.
ಒಂದೇ ಒಂದು ಮಾನದಂಡ ನಿಮ್ಮ ಮುಂದೆ ಹಂಚ್ಕೊಳ್ತೇನೆ. ಕಳೆದ ಬಾರಿ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನು ಮಾಡಿದ್ದು ಕಳೆದ ವರ್ಷ. ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕೋಟಿ, 10.35 ಎಕ್ಸಾಕ್ಟ್ಲಿ ನಂಬರ್ಸ್ ಇರಬಹುದು, 10.35 ಲಕ್ಷ ಕೋಟಿ ಬಂಡವಾಳ ಹೂಡಿಕೆಯನ್ನ ಇಡೀ ಪ್ರಪಂಚದ 200ಕ್ಕೂ ಹೆಚ್ಚು ಕಂಪನಿಗಳು ಸೈನ್ ಮಾಡಿದರು. ಒಂದು ವರ್ಷದಲ್ಲೇ ನಮಗೆ ಈಗ ಅದರಲ್ಲಿ ಅರ್ಧದಷ್ಟು ಹಣ ಬಂಡವಾಳಿಕೆಯ ರೂಪದಲ್ಲಿ ಕರ್ನಾಟಕಕ್ಕೆ ಬಂದಿದೆ. ಇಡೀ ದೇಶದಲ್ಲಿ ನಾವು 2ನೇ ಸ್ಥಾನದಲ್ಲಿದ್ದೇವೆ. ಮಹಾರಾಷ್ಟ್ರ ಅತಿ ದೊಡ್ಡ ರಾಜ್ಯ ಆಗಿ, ಕ್ಯಾಪಿಟಲ್ ಅವ್ರದ್ದು ಫೈನಾನ್ಷಿಯಲ್ ಕ್ಯಾಪಿಟಲ್ ಬಾಂಬೆ ಆಗಿ ಅವರು 1ನೇ ಸ್ಥಾನದಲ್ಲಿದ್ದರೆ ನಾವು 2ನೇ ಸ್ಥಾನದಲ್ಲಿದ್ದೇವೆ. ಅದು ಒಂದು ನಿದರ್ಶನ. ಇವತ್ತು ಕರ್ನಾಟಕದಲ್ಲಿ ಆಡಳಿತ ಚೆನ್ನಾಗಿದೆ, ಬಂಡವಾಳ ಹೂಡಿಕೆಗೆ ವಾತಾವರಣ ಇದೆ, ಕೈಗಾರಿಕೆಗಳು ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ದಾವೆ. ಅದರ ಜೊತೆಯಲ್ಲಿ ಸಾಮಾಜಿಕವಾಗಿ ನಮ್ಮ ಜನಕ್ಕೆ ನಾವೇನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಅದು ಸಾಮಾಜಿಕವಾಗೂ ಕೂಡ ಅನುಕೂಲ ಆಗಿ ಆ ಬಡ ಜನರನ್ನ ಮೇಲೆತ್ತುವಂತ ಕೆಲಸ ಆಗಿದೆ ಅನ್ನೋದನ್ನ ಇವತ್ತು ನಾವು ಹಂಚಿಕೊಳ್ತೇವೆ. ಹಾಗಾಗಿ ಯಾವುದೇ ಚುನಾವಣೆ ಬರುವಾಗ ಈ ಮಾನದಂಡಗಳನ್ನು ಇಟ್ಟುಕೊಂಡು ಜನ ಸಮುದಾಯ ಮತ ಹಾಕ್ತಾರೆ. ಉಮೇಶ್ ಮೇಟಿ ಖಂಡಿತವಾಗಿ ಇಲ್ಲಿ ಗೆದ್ದಿದ್ದಾರೆ ಅನ್ನುವಂತ ವಿಶ್ವಾಸದ ಮಾತನ್ನ ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ನೀವೇನ ಪ್ರಶ್ನೆ ಇದ್ರೆ ಕೇಳ್ಬೋದು. ನಾನು ಹೇಳಿದ್ನಲ್ಲ, ಬದ್ಧತೆ ಅವ್ರದ್ದು ಜಾತ್ಯತೀತದ ಬದ್ಧತೆ, ಹಿಂದುತ್ವದ ಬದ್ಧತೆ, ಕೋಮುವಾದದ ಬದ್ಧತೆ. ಆದರೆ ನಮಗೆ ನಾವು ಇಟ್ಕೊಂಡಿರ್ತಕ್ಕಂಥದ್ದು ಸೆಕ್ಯುಲರಿಸಂನ ಬದ್ಧತೆ. ನಮ್ದು ಎಲ್ಲರನ್ನೂ ವಿಶ್ವಾಸಕ್ಕೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಸಮುದಾಯಗಳು, ಎಲ್ಲ ಮತಗಳು ಇಲ್ಲಿ ಒಂದಾಗಿ ಇರಬೇಕು ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಇಟ್ಕೊಂಡು ಹೋಗ್ತೇವೆ. ಸಂವಿಧಾನಕ್ಕೆ ಬದ್ಧವಾಗಿದ್ದೇವೆ. ಅನೇಕ ವಿಷಯಗಳಲ್ಲಿ ಅವರು ಸಂವಿಧಾನದ ವಿರುದ್ಧವಾಗಿದ್ದಾರೆ. ಹಾಗಾಗಿ ನಮಗೂ ಅವ್ರಿಗೂ ಅಷ್ಟೇ ವ್ಯತ್ಯಾಸ ಆಗ್ತಕ್ಕಂಥದ್ದು ಅಂತೇಳಿ ಅವರೇನು ಜನಸಮುದಾಯಕ್ಕೆ ಹೋಗ್ತಾರೆ, ಅವರ ದೃಷ್ಟಿಯಲ್ಲಿ ಅವ್ರು ಹೋಗ್ತಾರೆ. ಸ್ವಲ್ಪ ಇರಪ್ಪ ಸರ್, ಇರಿ ಬಿಡಿ ಪರ, ಮತ್ತೇನಿದೆ ಹೇಳಿ. ಅವರು ಫಾರೆಸ್ಟ್ ಸುಮಾರು 500 ಎಕರೆ ಭೂಮಿಗೆ ಅದು ಹಾದು ಹೋಗುತ್ತೆ. ಅದಕ್ಕೆ ಅವರು ಫಾರೆಸ್ಟ್ನಿಂದ ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ. ಬಹಳ ಪ್ರಯತ್ನ, ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದು ಕೊಟ್ಟಿರಲಿಲ್ಲ. ಈಗ ಕೊಟ್ಟಿದ್ದಾರೆ. ಸುಮಾರು 265 ಕಿಲೋಮೀಟರ್ ಇದು ಎಕರೆ ಭೂಮಿಯಲ್ಲಿ ಏನು ಫಾರೆಸ್ಟ್ ಅದರಲ್ಲಿ ಹಾದು ಹೋಗ್ತಾ ಇತ್ತು, ಅದನ್ನ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಕೆಲಸವನ್ನ ಮುಂದುವರಿಸ್ತೇವೆ. ಮುಂದಿನ ಜೂನ್ ಅಷ್ಟೊತ್ತಿಗೆ ನಾವು ತುಮಕೂರಿಗೆ ನೀರು ತರಬೇಕು ಅಂತ ಹೇಳಿ ನಾವು ಉದ್ದೇಶ ಇಟ್ಕೊಂಡಿದ್ದೇವೆ. ಅದು ಕಾರ್ಯಗತ ಆಗುತ್ತೆ. ಅಲ್ಲ, ನಾವೆಲ್ಲೂ ಒಳ ಮೀಸಲಾತಿಯನ್ನ ಮಾಡೋದಿಲ್ಲ ಅಂತ ಹೇಳಿಲ್ವಲ್ಲ. ಅವರಿಗೆ ಸಿಕ್ಕಿದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ಮಾಡಲಿಲ್ಲ. ಸದಾಶಿವ ಆಯೋಗವನ್ನ ತಿರಸ್ಕಾರ ಮಾಡಿದ್ರು. ಅವರಿಗೆ ಬೇಕಾದಂತ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿ ಪರ್ಸೆಂಟೇಜ್ ಅನ್ನ ಡಿವೈಡ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದ್ರು. ಅದು ಯಾವುದು ಕೂಡ ಊರ್ಜಿತ ಆಗದ ರೀತಿಯಲ್ಲಿ ಕಳಿಸಿದ್ರು. ಅದಕ್ಕಾಗಿ ಕೋರ್ಟಿನ ಆದೇಶದ ಮೇಲೆ ನಾವು ಇವತ್ತು ಒಳ ಮೀಸಲಾತಿಯನ್ನ ಮಾಡ್ತೇವೆ ಅಂತ ಒಪ್ಕೊಂಡಿದ್ದೇವೆ. ಅದಕ್ಕಾಗಿ ಪ್ರೊಸೆಸ್ ಆಗಿದೆ. ಅದಕ್ಕಾಗಿ ಕಮಿಷನ್ ಮಾಡಿದ್ದು, ಆ ಕಮಿಷನ್ ವರದಿ ಬಂದಿದೆ. ಇರಬಹುದು ವ್ಯತ್ಯಾಸಗಳು, ಖಂಡಿತವಾಗಿ ಯಾವುದೇ ಸಮಿತಿಯಲ್ಲಿ ಯಾವುದೇ ಕಮಿಷನ್ ವರದಿಯಲ್ಲಿ ಇದ್ದೇ ಇರುತ್ತೆ. ಆದರೂ ಕೂಡ ಸರ್ಕಾರ ಇವತ್ತು ಒಮ್ಮತವಾಗಿದೆ, ನಿರ್ಧಾರ ಮಾಡ್ತೇವೆ. ಯಾಕೆಂದ್ರೆ ಚುನಾವಣೆಗೆ ಮೊದಲು 27ನೇ ತಾರೀಕು ನಾವು ಸ್ಪೆಷಲ್ ಮೀಟಿಂಗ್ ಕರೆದಿದ್ದು ಕ್ಯಾಬಿನೆಟ್. ಆದರೆ ಕೋಡ್ ಆಫ್ ಕಾಂಡಕ್ಟ್ ಬಂದದ್ರಿಂದ
ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಬಂದದ್ರಿಂದ ನಾವು ಅದನ್ನು ಮುಂದಕ್ಕೆ ಹಾಕಿ ಚುನಾವಣೆಯ ನಂತರ ತೀರ್ಮಾನ ಮಾಡ್ತೇವೆ ಅನ್ನೋದನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾರಿಗೂ ಅನ್ಯಾಯ ಆಗೋದಿರೋ ರೀತಿಯಲ್ಲಿ ಅದನ್ನು ಮಾಡ್ತೇವೆ. ಕಳೆದ 3 ವರ್ಷದಿಂದ ಯಾವುದಾದ್ರೂ ಕೂಡ ಕೋಮು ಗಲಭೆ ಆಗಿದೆಯಾ? ಯಾವುದಾದ್ರೂ ಕೂಡ ದೊಡ್ಡ ಪ್ರಮಾಣದ ಗಲಭೆಗಳಾಗಿದ್ದಾವ? ಅವರಿದ್ದಾಗ ಏನೆಲ್ಲ ಮಾಡಿದ್ರು ಅನ್ನೋದನ್ನ ಅವರೇ ಹೇಳಬೇಕು. ಅವರೇ ಅಂಕಿಅಂಶ ಕೊಡಬೇಕು. ಎಷ್ಟು ಮರ್ಡರ್ ಆಗಿತ್ತು, ಎಷ್ಟು ಕೋಮು ಗಲಭೆ ಆಗಿತ್ತು, ಎಷ್ಟು ಡ್ರಗ್ಸ್ ದಂಧೆ ಆಗಿತ್ತು. ಇವತ್ತು ನಾವು ಕಳೆದ ವರ್ಷ ಸುಮಾರು 365 ಜನರನ್ನ ಡಿಪೋರ್ಟ್ ಮಾಡಿದ್ದೇವೆ. ಈ ವರ್ಷ 250 ಜನರನ್ನ ಡಿಪೋರ್ಟ್ ಮಾಡಿದ್ದೇವೆ. ಯಾರ್ಯಾರು ಡ್ರಗ್ಸ್ನಲ್ಲಿ ಹೊರದೇಶದವರು ಬಂದು ಇನ್ವಾಲ್ವ್ ಆಗಿದ್ರು ಅದೆಲ್ಲ ಡಿಪೋರ್ಟ್ ಮಾಡಿದ್ದೇವೆ. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಹಿಡಿದು ಸುಟ್ಟಾಕಿದ್ದೇವೆ ಮತ್ತು ಬಹಳ ಜನರಿಗೆ ಕೇಸ್ ಹಾಕಿದ್ದೇವೆ. ಅವ್ರನ್ನೆಲ್ಲ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾ ಇದ್ದೇವೆ. ಯಾವುದೇ ರೀತಿಯಲ್ಲಿ ಹೇಳಬೇಕಾದ್ರೆ ಕಾನೂನು ಸುವ್ಯವಸ್ಥೆ ಕೆಟ್ಟಿದೆ ಅಂತ ಹೇಳಬೇಕಾದ್ರೆ ಅದಕ್ಕೊಂದಿಷ್ಟು ಸಪೋರ್ಟ್ ಬೇಕಲ್ಲ, ಅಂಕಿಅಂಶ ಬೇಕಲ್ವಾ? ನೋಡ್ರಿ, ಎಲ್ಲವೂ ಕೋಮು ಗಲಭೆ ಆಗೋದಿಲ್ಲ. ಇನ್ಸಿಡೆಂಟಲ್ಲಿ ಘಟನೆಗಳಾಗುತ್ತೆ. ಯಾವತ್ತಾಗಿಲ್ಲ ಹೇಳಿ? ಬಾಗಲಕೋಟೆ ಒಂದೇ ಅಲ್ಲ ನಾನು ಹೇಳೋದು, ಎಲ್ಲಿಯಾದ್ರೂ ಘಟನೆಗಳಾಗುತ್ತೆ. ಅಂಥದನ್ನ ನೀವು ಕೋಮು ಗಲಭೆ ಅಂತ ಯಾಕೆ ಸೃಷ್ಟಿ ಮಾಡ್ತೀರಿ? ಜನ ನೆಮ್ಮದಿಯಿಂದ ಇರೋಕ್ ಬಿಡಿ ಅವ್ರನ್ನ. ಇವತ್ತು ನೋಡಿ, ಮಂಗಳೂರಿನಲ್ಲಿ ಕರಾವಳಿ ಪ್ರದೇಶದಲ್ಲಿ ನಾನು ಸ್ಪೆಷಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಮಾಡಿದ್ದೇನೆ. ಅದಾಗಿ 1 ವರ್ಷ ಆಯ್ತು. ಇವತ್ತು ತನಕ ಒಂದು ಗಲಭೆಗಳಾಗ್ಲಿಲ್ಲ. ಜನ ಸಮುದಾಯಕ್ಕೆ ನೀವು ಅವ್ರನ್ನ ಬಿಟ್ರೆ ಅವ್ರು ಚೆನ್ನಾಗಿರ್ತಾರಪ್ಪ. ಇವತ್ತು ಅದು ಬಿಟ್ಬಿಟ್ಟು ಬೆಳಗ್ಗೆ ಎದ್ರೆ ಮರ್ಡರ್ ಮಾಡಿಸೋದು, ಅವ್ರನ್ನ ಮರ್ಡರ್ ಮಾಡೋದು, ಇವ್ರನ್ನ ಮರ್ಡರ್ ಮಾಡೋದು ಮಾಡಿದ್ರೆ ಏನಾಗುತ್ತೆ? ಕರಾವಳಿ ಪ್ರದೇಶದಲ್ಲಿ ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಇತ್ತು. ಅದಕ್ಕಾಗಿ ಇವತ್ತು ನಾವು SAF ಅಂತೇಳಿ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನು ಮಾಡಿ ಇವತ್ತು ಅವರೆಲ್ಲ ತಡೆದಿದ್ದಾರೆ. ಜನ ಶಾಂತಿಯಿಂದ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಉಸ್ತುವಾರಿ ಮತ್ತು ಅದನ್ನ ಜವಾಬ್ದಾರಿ ಹೊತ್ತಿರೋರು ಪಕ್ಕದಾಗ ಕೂತವ್ರೆ. ನೀವು ನಾನು ಕೇಳ್ತೀರಿ, ಅವ್ರನ್ನೇ ಕೇಳ್ಬೇಕು. ಈಗ ಮೈಕ್ ಈಸ್ ಪಾಸ್ಡ್ ಆನ್ ಟು ದಿಸ್ ಸೈಡ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.